ನಾವು 9 ವರ್ಷ ಆಗಿತ್ತು ಈ ಜಾತ್ರೆ ಮಾಡಿ. ನಮಗೇನೇನೋ ತೊಂದರೆ ಆಗ್ಬಿಟ್ಟು ಯಾವುದೋ ಇದರಿಂದಾಗಿ ಈ ಸಾರಿ ನಾವು ಸಾಲುಂಡಿ ಗ್ರಾಮಸ್ಥರು, ದೊಡ್ಡುಂಡಿ ಗ್ರಾಮಸ್ಥರು, ಕೆರೆಹುಂಡಿ ಗ್ರಾಮಸ್ಥರು ಎಲ್ಲ ಸೇರಿ ನಾವು ತೀರ್ಮಾನ ಮಾಡ್ಕೊಂಡು ಈ ಜಾತ್ರೆನ ಒಂದು ಸ್ವಲ್ಪ ಜೋರಾಗಿ ಮಾಡಬೇಕು. 9 ವರ್ಷ ಆಗ್ಬಿಟ್ಟದ ಅಂದ್ಬಿಟ್ಟು ಈ ಸಾರಿ ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲ ಕಲಾ ತಂಡಗಳು, ಒಂದು 30 ಕಲಾ ತಂಡಗಳು, ಮತ್ತು ಜಾತ್ರೆದ ವೈಭವ ಮತ್ತು ಮದ್ದು ಮತ್ತು ಇನ್ನೂ ಏನೇನೋ ಕಲಾ ಇದರುಗಳು, ಮಕ್ಕಳ ಆಟ, ಈ ಯುವಕರ ಆಟ ಪ್ರತಿಯೊಂದೂ 9 ದಿವಸದಿಂದ ನಾವು ಲಾಸ್ಟ್ವರೆಗೂ 10ನೇ ತಾರೀಕುವರೆಗೂ ಇಟ್ಕೊಂಡು ಎಲ್ಲನೂ ಮಾಡ್ತಾ ನಾವು 3 ಗ್ರಾಮಸ್ಥರು ಮಾಡ್ತೀವಿ. ಮತ್ತು ಅಕ್ಕಪಕ್ಕದ ನಮ್ಮ ಸುತ್ತಮುತ್ತಲಹಳ್ಳಿ ಗ್ರಾಮಸ್ಥರು ಎಲ್ಲ ಬಂದು ಕೂಡಿ ಈ ಜಾತ್ರೆಗೆ ಯಶಸ್ಸು ಕೊಡಬೇಕಾಗಿ ನನ್ನ ಪ್ರಾರ್ಥನೆ. ಸ್ವಾಮಿ ಮತ್ತು ಶ್ರೀ ಮಾರಮ್ಮ ದೇವರ ಸೇವಾಭಿವೃದ್ಧಿ ಸಮಿತಿ ರಿಜಿಸ್ಟರ್ಡ್ ಡಿ ಸಾಲುಂಡಿ, ದೊಡ್ಡುಂಡಿ, ಕೆರೆಹುಂಡಿ ಗ್ರಾಮಗಳಲ್ಲಿ ಈ ನಮ್ಮ ಶ್ರೀ ಮುಡಬಸವೇಶ್ವರ ಸ್ವಾಮಿ ಉದ್ಭವ ಮೂರ್ತಿ ಇದು. ಉದ್ಭವ ಮೂರ್ತಿಯಿಂದ ನಮ್ಮ ಹಿಂದಿನ ಕಾಲದಿಂದಲೂ ನಮ್ಮ ಹಿರಿಯರು ಸುಧಾ ಒಳ್ಳೆ ವಿಜೃಂಭಣೆಯಿಂದ ಆಚರಿಸ್ಕೊಬತ್ತವ್ರೆ. ಆದ್ದರಿಂದ ಇಷ್ಟೊಂದು ಪ್ರಮಾಣದಲ್ಲಿ ಆಗಲಿಲ್ಲ ಅಂದರೂ ಆವಾಗ ದೇವ್ರ ಪೂಜೆ ಏನು ಮಾಡಬೇಕು ಅದೆಲ್ಲ ಮಾಡ್ಕೊಬತ್ತಾಯಿದ್ರು. ಉತ್ಸವ ಮೂರ್ತಿ ಮತ್ತು ಬಸವೊಂದು ಕೊಳಗ ಅಂತ ಹೇಳ್ತೀವಿ, ಅದನ್ನು ಮೆರೆಸಿ 3 ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ವಾದ್ಯ ಸಮೇತ ಎಲ್ಲ ವೀರ್ಯ ಮಕ್ಕಳು ಸಮೇತ 3 ಗ್ರಾಮಗಳಲ್ಲಿ ಮೆರವಣಿಗೆ ಮಾಡ್ತೀವಿ. ತ್ರಿಶೃಂಗಾಯ ವಿದ್ಮಹೆ ವೇದಪಾದಾಯ ಧೀಮಹಿ ತನ್ನೋ ಋಷಭ ಪ್ರಚೋದಯಾತ್. ಶ್ರೀ ಬಸವೇಶ್ವರ ಜಾತ್ರಾ ಓಕ್ಲಿ ಮಹೋತ್ಸವವಾಗಿ ಇವತ್ತಿನ ದಿನ ನಾವು ಕ್ರೀಡಾಕೂಟಗಳನ್ನ ಅನ್ಕೊಂಡಿದ್ದೀವಿ. ಇವತ್ತಿನ ಕ್ರೀಡಾಕೂಟದಲ್ಲಿ ಪ್ರಥಮ ಬಾರಿಗೆ ಕಬಡ್ಡಿ ಕೂಡ ನಡೀತಕ್ಕಂಥ ಇದೆ. ಅದು ಕೂಡ ಜಿಲ್ಲಾ ಮಟ್ಟದ ಒಂದು ಕಬಡ್ಡಿಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಇದನ್ನ ನಾವು ಪ್ರತಿ ಬಾರಿ 9 ವರ್ಷಕ್ಕೊಂದ್ಸಲಿ ಅಥವಾ 7 ವರ್ಷಕ್ಕೊಂದ್ಸಲಿ ಈ ಓಕ್ಲಿ ಜಾತ್ರೆಯನ್ನು ಮಾಡ್ತೀವಿ. ಈ ಓಕ್ಲಿ ಜಾತ್ರೆಯಲ್ಲಿ ಪ್ರತಿ ಬಾರಿಗೂ ಕೂಡ ನಾವು ಗ್ರಾಮೀಣ ಕ್ರೀಡಾಕೂಟಗಳಿಗೆ ಒಂದು ಅವಕಾಶವನ್ನು ಕೊಡಬೇಕು, ಮತ್ತೆ ಗ್ರಾಮೀಣ ಕೂಟದ ಒಂದು ಮುಂದಿನ ಒಂದು ಪೀಳಿಗೆ ಕೂಡ ಉತ್ತಮವಾಗಿ ಬೆಳಿಬೇಕನ್ನೋ ಒಂದು ಉದ್ದೇಶಪೂರ್ವಕವಾಗಿ ಈ ತರಹ ಕ್ರೀಡಾಕೂಟಗಳಾಗ್ಬೋದು ಅಥವಾ ಎಲ್ಲ ಕೂಡ ಒಗ್ಗೂಟವಾಗಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಸಾಮರಸ್ಯದಿಂದ ಕೂಡಿ ಈ ಜಾತ್ರೆಯನ್ನು ಆಚರಿಸಬೇಕು ಅಂತೇಳಿ ಒಂದು ಮನೋಭಾವನೆಯಲ್ಲಿ ನಾವು ಈ ಜಾತ್ರೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಶ್ರೀ ಮುರುಡಬಸವೇಶ್ವರ ಸ್ವಾಮಿ ಪ್ರಸನ್ನ ಶ್ರೀ ಬಸವೇಶ್ವರ ಮತ್ತು ಮಾರಮ್ಮ ದೇವಸ್ಥಾನದ ಸೇವಾಭಿವೃದ್ಧಿ ಸಮಿತಿ ಅಂತ ಹೇಳಿ ನಮ್ಮ 3 ಗ್ರಾಮಸ್ಥರುಗಳು ಒಂದು 2016-17ನೇ ಸಾಲಿನಲ್ಲಿ ಒಂದು ನೋಂದಾವಣೆಯನ್ನು ಮಾಡಿಕೊಂಡು, ಇದು ಪುರಾತನ ಕಾಲದ ದೇವಸ್ಥಾನವಾಗಿದ್ದರಿಂದ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕಾರಣಕರ್ತರಾಗಿ 3 ಗ್ರಾಮದಲ್ಲಿ ಎಲ್ಲ ಕೋಮಿನ ಜನಾಂಗದವರನ್ನು ಸಹ ಇಲ್ಲಿ ಧರ್ಮದರ್ಶಿಗಳಾಗಿ ತೆಗೆದುಕೊಂಡು 24 ಜನ ಸಮಿತಿಯನ್ನು ಒಳಗೊಂಡಂತೆ ಈ ಒಂದು ಸಮಿತಿಯನ್ನು ರಿಜಿಸ್ಟ್ರೇಷನ್ ಮಾಡಿಸಿರುತ್ತೇವೆ. ಹಾಗಾಗಿ ಈ ಸಮಿತಿ ವತಿಯಿಂದ ನಮ್ಮ ಸುತ್ತಮುತ್ತಲ ಗ್ರಾಮಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಒಂದು ಸಮುದಾಯ ಭವನ ಸಹ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಮುದಾಯ ಭವನ ಪ್ರಗತಿಯಲ್ಲಿದೆ. ಈ ಪ್ರಗತಿಯಲ್ಲಿರ್ತಕ್ಕಂಥ ಸಮುದಾಯ ಭವನವನ್ನು ಪೂರ್ಣ ಮಾಡಲಿಕ್ಕೆ ಇನ್ನೂ 1 ವರ್ಷ ಆದರೂ ಬೇಕಾಗುತ್ತೆ. ಇದಕ್ಕೆ ಸರ್ಕಾರದ ಅನುದಾನವನ್ನು ಸಹ ತೆಗೆದುಕೊಂಡಿದ್ದೇವೆ. ಮತ್ತು ನಮ್ಮ 3 ಗ್ರಾಮದವರ ವಂತಿಕೆಯನ್ನು ಸಹ ನಾವು ಕಲೆಕ್ಟ್ ಮಾಡಿ ಸ್ವತಃ ನಾವೇ ಜಾಗವನ್ನು ತೆಗೆದು ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಎಲ್ಲ ಅಕ್ಕಪಕ್ಕದ ತಾಲೂಕಿನವರು ಯಾವುದೇ ಭೇದ ಭಾವ ಇಲ್ಲದೇ ಪ್ರತಿಯೊಂದು ಬಂದು ಇಲ್ಲಿ ಆಟೋಟದಲ್ಲಿ ಬೇರ್ಪಡಿಸಿ ಎಲ್ಲರೂ ಸಹ ಒಟ್ಟುಗೂಡಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಈಗಾಗಲೇ ನಮ್ಮ ಸ್ನೇಹಿತರುಗಳು, ನಮ್ಮ ಸಮಿತಿಯವರು ಸಹ 3-4 ಜನ ಮಾತಾಡಿದ್ದಾರೆ ದೇವಸ್ಥಾನದ ಬಗ್ಗೆ. ಹಾಗಾಗಿ ಈ ದೇವಸ್ಥಾನ ಇಡೀ ನಮ್ಮ ಮೈಸೂರಿನಿಂದ ಕೋಟೆ ತನಕ ಹೋಗೋದ್ರಲ್ಲಿ ಮೇಯ್ನ್ ರೋಡ್ನ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಅತ್ಯುತ್ತಮ ಹೆಸರನ್ನು ಗಳಿಸಿರ್ತಕ್ಕಂಥ ದೇವಸ್ಥಾನ. ಶ್ರೀ ಮುರುಡಬಸವೇಶ್ವರ ಸ್ವಾಮಿ ಅಂದರೆ ಪ್ರತಿಯೊಬ್ಬರು ನಿಂತು ಕೈ ಮುಗಿದು ಹೋಗ್ತಕ್ಕಂಥ ದೇವಸ್ಥಾನ. ಹಾಗಾಗಿ ಈ ದೇವಸ್ಥಾನ ನಮ್ಮ ಸುತ್ತಮುತ್ತಲ 3-4 ಹಳ್ಳಿಗಳಿಗೆ ಹೆಸರುವಾಸಿಯಾಗಿದ್ದು ಮನದೇವರಾಗಿರೋದ್ರಿಂದ ಈ ಪರಮಾತ್ಮನ ಸನ್ನಿಧಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದಾಗಿ ನಡೀಲಿ ಅಂತೇಳಿ ಅವನ ಆಶೀರ್ವಾದವನ್ನು ನಾವು ಎಲ್ಲರೂ ಸಹ ಕೇಳ್ಕೊಳ್ಳಲಿಕ್ಕೆ, ನಮಗೊಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆ ವಂದಿಸ್ತೇನೆ.